ಸೊ ಗೈಸ್ ಈಗ ನಾವು ಪೂಜೆಗೆ ಹೊಂಟೇವ್ರಿ. ನೋಡ್ರಿ ಶಂಕರ್ ಅವ್ರು ಹೇಗೆ ತಯಾರಾಗ್ಯಾರ. ಮತ್ತು ಇವೆಲ್ಲ ಪಿತೃದೋಷ, ಕಾಲ್ ಸರ್ಪ, ನಾಗದೋಷ, ಮೇನ್ ಒರಿಜಿನಲ್ ಪೂಜೆ ಆಗೋದು ಇಲ್ಲೇ. ಮತ್ತು ಫ್ರೆಂಡ್ಸ್ ಇಲ್ಲಿ ಥಂಡಿ ಹಿಂಗೈತ್ಲ ಹೇಳ್ತಾನೆ, ಭಯಂಕರ ಥಂಡಿ ಐತೆ. ನಮ್ಮ ಬೆಳಗಾವಿಕ್ಕಿಂತನೂ ಈ ಕಡೆ ಕಡೆ ಥಂಡಿ ಐತಿ ಇವರಲ್ಲಿ. ಇದು ನೋಡ್ರಿ ಫ್ರೆಂಡ್ಸ್, ಇಷ್ಟ ಹಾಕೊಂಡ ಪಿಂಡ್ ಇಟ್ಟಾರ ಇಲ್ಲಿ. ಆ ಕಾಗಿ ಯಾರ್ದೊಂದು ತಿನ್ಬೇಕದ ಕರೆಗೂ ಕಾಮಿಡಿ ಆಗ್ಬಿಟ್ಟೈತ್ರಿ ಇಲ್ಲಿ. ಸೊ ಯಾರ್ದೊಂದು ತಿನ್ಬೇಕು ಇಷ್ಟ ಹಾಕೊಂಡು ಕಮ್ಮಿ ಒಂದು 80 ಮಂದಿ ಇದ್ರೆ ಐದ್ರಿ ಇಲ್ಲಿ. ಆ ಕಾಗಿಗಳ ಎಲ್ಲಿಲ್ಲ. ನಂಗೆ ಲುಗ್ಗಿ ಹಾಕೊಳಕ್ ಬರೋದಿಲ್ಲ, ಅದ್ರ ಸಲುವಾಗಿ ಪಾಪ ನಮ್ಮ ಗುರುಜಿನ ಮಗನ ಹಾಕಾದನ್ರಿ. ಸೊ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೊ ಇದು ನಿಜ ಚೆನ್ನಾಗಿ ನೋಡ್ರಿ, ಅದು ಮಸ್ತ್ ಆಗಿಲ್ಲ. ನಾ ಹಂಗೆ ಸುತ್ಕೊಂಡ್ಬಿಟ್ಟೇನಿ ರೌಂಡ್ ಅದು ಕುಂಡ್ರಾಕ ಬರುವಾತ. ಬಟ್ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಅದು. ಅವಕ್ಕ ನಮ್ಗೆ ಲಕ್ಷ್ಯ ಶಿಖರೆ ಅಚ್ಚಾ, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ಮತ್ತು ಗಾಯ್ಸ್ ಅಶ್ವಿನಿಂದ ನೋಡ್ರಿ ಹಿಂಗಾಗ್ಯದ ನೋಡ್ರಿ, ಮಸ್ತ್ ಆಗೈತಲ್ಲ. ಮಹಾದೇವ್ ಎಷ್ಟು ಮಸ್ತ್ ಹಾಕಿದಾರ್ರಿ ಅವ್ರ. ಈಗ ನಮ್ ಕುಂಡ್ರಾಕ್ ಎಲ್ಲ ಬರ್ತೈತಿ ಮಸ್ತ್. ಆಗ ಹಾಕೊಂಡಿನಿ, ಅದ್ರಾಗ ಕುಂಡ್ರಾಕ ಬರತ್ತಾಗಿತ್ತ. ಬಟ್ ಈಗ ಕಂಫರ್ಟೇಬಲ್ ಆಗೈತಿ. ಸೊ ಈಗ ಹೋಗೋಣ್ರಿ ಪೂಜೆಗೆ ಕುಂಡ್ರು. ಗೈಸ್ ಲೆಟ್ಸ್ ಗೋ. ಸೊ ಗೈಸ್ ಈಗ ನಾವು ಪೂಜೆಗೆ ಹೊಂಟೇವ್ರಿ. ನೋಡ್ರಿ ಶಂಕರ್ ಅವ್ರು ಹೇಗೆ ತಯಾರಾಗ್ಯಾರ. ನೋಡ್ರಿ ಗೈಸ್, ಚಂಬ ಬಿಡ್ಕೊಂಡು ಹೊಂಟವ್ರಿ ಪೂಜೆಗೆ. ಆಗಲೇ ಜಾಗಕ್ಕೆ ಸ್ನಾನ ಮಾಡ್ಕೇಸಿ ಇಲ್ಲಿ ಚಂಬು ತುಂಬ್ಕೊಂಡ್ ಬಂದಿದ್ವಿ. ಈಗ ಇದು ಚಂಬು ತೊಗೊಂಡು ದರ್ಶನ ಮಾಡೋದೈತಿ. ಸೊ ಈಗ ಹೊಂಟೇವ್ರಿ. ಅಲ್ಲಿ ನಮ್ಮ ಗುರುಗಳು ನಿಂತಾರ ಅಲ್ಲಿ. ಮತ್ತೆ ಮುಂದೆ ಏನಾಗ್ತೈತೆ ಅದ್ರದ್ದು ಅಪ್ಡೇಟ್ಸ್ ಕೊಡ್ತೇವ್ರಿ ನಿಮಗೆ. ಈ ಗುಡಿ ಕಡೆ ಹೋಗೋಣ, ಗುಡಿ ಕಡೆ ತೊಗೊಂಡು ಹೊಂಟಾರ ನಮ್ಮನ್ನ. ಸೊ ಅಲ್ಲೇ ಹೊಂಟೇವ್ರಿ ನಾವು. ಫ್ರೆಂಡ್ಸ್, ಇದು ಮೊದಲನೇ ದಿನ. ಈ ಪೂಜೆಗ ನಾರಾಯಣ ಬಲಿ ಅಂತ ಕರೀತಾರ. ನಿಮ್ಗ ಅದ್ರ ಬಗ್ಗೆ ತಿಳ್ಕೋದಿದ್ರ ಗರುಡ ಪುರಾಣ ಒಳಗೆ ಇದ್ರ ಉಲ್ಲೇಖ ಐತಿ, ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ಪೂಜೆ ಮುಗಿದ್ಮ್ಯಾಗ ಅವ್ರ ಮನಿ ಒಳಗ ಊಟ ಕೊಡ್ತಾರ, ಮಸ್ತ್ ಅಡಿಗೆ ಮಾಡ್ತಾರ ಇವ್ರ. ಈಗ ಜಸ್ಟ್ ನಾವ ಪೂಜಾ ಗೀಜಾ ಮಾಡ್ಕೇಸಿ ಈ ಕಡೆ ಬಂದ್ರಿ. ಆಕ್ಚುಲಿ ಈ ಪೂಜಾ ನಾವು ಎದಕ್ ಬಂದೇವಂದ್ರೆ ಇಲ್ಲಿ ನಮ್ಮ ಪಿತೃದೋಷ, ನಾಗದೋಷ, ಸರ್ಪದೋಷ ಇವೆಲ್ಲ ಏನೇನೋ ಇರ್ತಾವು. ಸೊ ಅದ್ರ ಸಲುವಾಗಿ ನಾವು ಬಂದಿದ್ದು. ಸೊ ಈಗ ನಮ್ದೆಲ್ಲ ಪಿತೃದೋಷದ ಒಂದನೇ ದಿವಸ ಆಗೈತ್ರಿ. ಆ್ಯಕ್ಚುಲಿ ಮೂರು ದಿವಸ ಇರ್ತೈತ್ರಿ. ಈಗೆಲ್ಲ ನಾವು ಪೂಜಾ ಮುಗಿಸ್ಕೊಂಬಂದು ಮತ್ತು ಇನ್ನೊಂದ್ಸಲ ಜಳಕ ಮಾಡ್ಕೇಸಿ ಬಂದ್ರಿ. ಮತ್ತೀಗ ನಿನ್ನೆ 5.5 ತಾಸು ನಿಂತು ಗುಡಿಯಾಗ ನಿಂತು ಕಾಲು ನುಸಾತಾವು. ಅದ್ರ ಸಲುವಾಗಿ ಈಗ ರೆಸ್ಟ್ ಮಾಡ್ತೀವಿ. ನಾಳೆ ಬ್ರಹ್ಮಗಿರಿ ಹಿಲ್ಸ್ ಒಳಗೆ ಹೋಗ್ತೇವ್ರಿ. ಯಾಕಂದ್ರೆ ನಿನ್ನೆಲ್ಲ ಕಾಲು ಫುಲ್ ನುಸಾದಿದ್ದು. ಈಗ ನಾಳೆ ಹೋಗ್ತೇವ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಗುಡಿದ ಮಹತ್ವ ನಿಮ್ಗೆ ಅಶ್ವಿನಿ ತಿಳಿಸ್ತಾಳ್ರಿ ಏನೈತೆ ಅನ್ನೋದು. ನಮ್ಮ ಭಾರತದೊಳಗೆ ಆ್ಯಕ್ಚುಲಿ 12 ಜ್ಯೋತಿರ್ಲಿಂಗ ಅದಾವ್ರಿ. ಅದ್ರೊಳಗೆ ಇದು ಒಂದು. ಆದ್ರೆ ಇಲ್ಲಿದ್ದ ಸ್ಪೆಷಾಲಿಟಿ ಏನಂದ್ರೆ ಇಲ್ಲೇ 3 ಶಿವಲಿಂಗ ಅದಾವು. ಯೂಶ್ವಲಿ ನಮ್ಗೆ ಎಲ್ಲ ಕಡೆ ಒಂದೊಂದು ಶಿವಲಿಂಗ ನೋಡಕ್ಕೆ ಸಿಗ್ತೈತಿ. ಇಲ್ಲಿ 3 ಶಿವಲಿಂಗ ಅದಾವು ಸಣ್ಣ ಸಣ್ಣವು. ಅದು ಸ್ಪೆಷಾಲಿಟಿ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ಭಾಳ ಸ್ಪೆಷಲ್ ಐತಿ. 12 ಜ್ಯೋತಿರ್ಲಿಂಗ. ಮತ್ತು ಇವೆಲ್ಲ ಪಿತೃದೋಷ, ಕಾಲ್ ಸರ್ಪ, ನಾಗದೋಷ, ಮೇನ್ ಒರಿಜಿನಲ್ ಪೂಜೆ ಆಗೋದು ಇಲ್ಲೇ. ಯಾರೂ ಸ್ಥಾಪನಾ ಮಾಡಿಲ್ಲ, ಏನು ಮಾಡಿಲ್ಲ. ನ್ಯಾಚುರಲಿ ಇದು ಶಿವಲಿಂಗ ಹುಟ್ಟೈತಲ್ಲ. ಸೊ ಅದ್ರ ಸಲುವಾಗಿ ಇದು 12 ಜ್ಯೋತಿರ್ಲಿಂಗ ಒಳಗೆ ಇದು ಒಂದು ಜ್ಯೋತಿರ್ಲಿಂಗ ಸ್ಪೆಷಲ್ ಆಗಿರ್ತದೆ. ಸೊ ಇಲ್ಲಂತರೂ ಪೇಲಾ ಬರ್ರಿ. ಮತ್ತು ನೀವು ಇಲ್ಲಿ ಬಂದ್ರೆ ಗೋದಾವರಿ ಕುಂಡ ಅದರೊಳಗೆ ನೀವು ಜಾಕ ಮಾಡ್ರಿ, ಎಲ್ಲ ಪಾಪಗಳೆಲ್ಲ ನಾಶ ಆಕಾವ ಅಂತಾರೆ. ಸೊ ಈಗ ನಾವು 3 ದಿವಸ ಆತ್ರಿ. 3 ದಿವಸದಲ್ಲಿ 2 ದಿವಸ ಆತ. ಕರೆ 3 ಸಲ ಜಾಕ ಮಾಡಿದ್ವಿ. ಇದು 2ನೇ ದಿವಸ. ಇನ್ನು 2 ದಿವಸ ನಮ್ದು ಪೂಜೆ ಐತಿ. ಮತ್ತು ಅದನ್ನೆಲ್ಲ ಈಗ ನಿಮ್ಗೆ ಆಗಲೇ ತೋರಿಸಿದ್ರಲ್ಲ ಪೂಜೆ ಒಳಗೆ ಅವ ಎಲ್ಲ ಸಾಮಗ್ರಿ ಆಗ್ತಾವು, ಅವರೆಲ್ಲ ಮಾಡ್ತಾರೆ ಅದನ್ನು. ಮತ್ತು ಅದೊಂದು ದೊಡ್ಡದು ಇದನ್ನ ಐತಿ. 2.5 ತಾಸು ಹತ್ತದ ಪೂಜೆ ಮಾಡ್ಬೇಕಾರೆ. ದಿವ್ಸಕ್ಕೆ 2.5 ತಾಸು, ಹಂಗೆ 3 ದಿವಸ ಮಾಡ್ತಾರೆ. ಇನ್ನೂ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಐತ್ರಿ. ಈ ಗುಡಿ ಬಗ್ಗೆ ಸ್ಪೆಷಲಿ ನಮಗೂ ಇಂಟ್ರೆಸ್ಟ್ ಐತಿ. ಇಷ್ಟೆಲ್ಲ ಐತಿ, ನಮ್ಗೆ ಏನೂ ಗೊತ್ತಿಲ್ಲ ಅನ್ನೋದೊಂದು ಬೇಜಾರು. ಸೊ ನಾವು ಇನ್ನೂ ಅದ್ರ ಬಗ್ಗೆ ತಿಳ್ಕೊತೀವಿ. ಎಷ್ಟು ಸಾಧ್ಯ ಅಷ್ಟು ನಿಮಗೆ ಆ ಗುಡಿ ಬಗ್ಗೆ ನಿಮಗೂ ಸ್ವಲ್ಪ ನಾಲೆಜ್ ಕೊಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಸ್ವಲ್ಪ ನಮ್ಮ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ಬೇಕು. ಸೊ ಇಲ್ಲಿ ನಿಮಗೆ ಹಂಗೆ ಮಾಡೋದು ಪಿತೃದೋಷ ಅವೆಲ್ಲ ಮಾಡೋದಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ನಂಬರ, ಆ ಗುರೂಜಿದ ನಂಬರ್ ಹಾಕ್ತೇನೆ. ಮತ್ತು ಅವ್ರು ಕೂಡ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ. ಹಿಂದಿ ಒಳಗೆ, ಮರಾಠಿ ಒಳಗೆ, ಈ ಭಾಷೆ ಒಳಗೆ ಅವ್ರು ಮಾತಾಡ್ತಾರೆ. ಮತ್ತು ಸ್ವಲ್ಪ ಇಂಗ್ಲೀಷ್ ಒಳಗೂ ಮಾತಾಡ್ತಾರೆ. ಸೊ ನೀವು ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಕೇಸಿ ನೀವು ನಿಮ್ದು ಏನಾರ ಇದ್ರ ಪ್ರಾಬ್ಲಮ್ ಅವ್ರಿಗೆ ಹೇಳ್ಕೊಡ್ರಿ. ನಾವೇನು ಅಂದ್ಕೋತೇವೆ, ನಮ್ಮ ವ್ಯೂವರ್ಸು ನಮಗೆ ನೋಡ್ತಾರೆ,
ಸೊ ಈಗ ನಾವೇನೇನು ಅನುಭವ ತೊಗೊಳ್ತೀವಲ್ಲ ಅದು ನಮ್ಮ ವ್ಯೂವರ್ಸ್ಗೂ ಲಾಭ ಆಗಿರ್ಬೇಕಾ, ಅದ್ರ ಸಲುವಾಗಿ ನಾವು ಇದು ನಿಮ್ಗೆ ತಿಳಿಸ್ಕೊಡತ್ತೇವೆ ರೀ. ಮುಂದೆ ಪ್ರಾಬ್ಲಮ್ ಆಗಿರಬಾರ್ದು, ನಿಮ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಇದ್ರ ಬಗ್ಗೆ. ಅದ್ರ ಸಲುವಾಗಿ ಇದು ಈಸಿ ಮಾಡಿಕೊಡತ್ತೇವೆ ರೀ ನಿಮ್ಗೆ. ಹಾಂ, ಇದು ನಮ್ದು 1ನೇ ದಿನ. ಹಂಗೆ ಇನ್ನೂ 2 ದಿನ ಪೂಜೆ ಆಗ್ತೈತಿ. ಸೊ ಇದು ಸ್ವಲ್ಪ ವಿಡಿಯೋ ಲೆಂತ್ ಆಕೈತಿ, ಪಾರ್ಟ್ ವೈಸ್ ನಾವು ರಿಲೀಸ್ ಮಾಡ್ತೇವೆ. ನಿಮ್ಗೆ ಹಂಗೆ ಹೆಂಗೆ ನಾವು ಎಕ್ಸ್ಪೀರಿಯನ್ಸ್ ತೊಗೋತೇವಲ್ಲ ಅದ್ರ ರಿಲೇಟೆಡ್ ನಿಮಗೆಲ್ಲ ಟಾಪಿಕ್ಸು ಹೇಳ್ಕೊತಾ ಹೋಗ್ತೇವೆ. ಈ ವಿಡಿಯೋನಿಂದ ನಿಮಗೆ ಏನರ ಯೂಸ್ ಆಗೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾವು ಏನೇನು ಮಾಡತ್ತಲ್ಲ ಅದೆಲ್ಲ ಈಸಿ ಆಗ್ಬೇಕಂತ ನಿಮ್ಗೆ ಹೇಳತ್ತೀನಿ. ಗೈಸ್, ಈಗ ನಾವು ಹೊಂಟೆವು ಚಹಾ ಕುಡಿಯೋಕೆ. ಈಗ ಟೈಮ್ ಆಗೈತಿ 7:15. ಪಟ್ನ ಚಹಾ ಕುಡಿದ್ಕೆ ಮತ್ತೆ ಇಲ್ಲೇ ಬರ್ಬೇಕು ನಾವು. ಮತ್ತು ಗುರೂಜಿ ಬಂದು ಮತ್ತೇನೋ ಹೇಳ್ತಾರಂತ ನಾಳಿಂದ. ಮತ್ತು ಫ್ರೆಂಡ್ಸ್, ಇಲ್ಲಿ ಥಂಡಿ ಹಿಂಗೈತ್ಲ ಹೇಳ್ತೀನಿ, ಭಯಂಕರ ಥಂಡಿ ಐತಿ. ನಮ್ಮ ಬೆಳಗಾವಿಕ್ಕಿಂತನೂ ಈ ಕಡೆ ಥಂಡಿ ಐತಿ ಇವರಲ್ಲಿ. ಈಗ ಇಲ್ಲಿ ಮೇನ್ ಮಾರ್ಕೆಟ್ ಐತ್ರಿ, ಇಲ್ಲಿ ಹೋಗೋದು. ಇನ್ನು ಗರಂ ಹಾಲು ಕುಡಿಯೋಣ್ರಿ, ಮಸ್ತ್ ಹಾಲು ಕುಡಿಯೋಣ. ಚಹಾ ಕುಡಿಯೋಣ, ಮೊದಲು ಚಹಾ ಕುಡಿಯೋನು, ವಾಪಸ್ ಬರ್ಬೋದು ಹಾಲು ಕುಡಿಯೋಣ. ಹಾಂ, ಮೊದಲು ಚಹಾ ಕುಡಿದವ್ರಿ, ಆಮೇಲೆ ಹಾಲು ಕುಡಿದ್ದವ್ರಿ. ಎರಡೂ ಚಲೋ ಅದಾವು. ಹಾಲಂದ್ರೂ ಭಾಳ ಇಷ್ಟ ಆಗ್ಬಿಟ್ಟಿದ್ರಿ ನಂದು. ಇಲ್ಲಿ ಮಸಾಲ ದೂಧ ಗರಂ ಚಾಯ್ ಬಂತು ನೋಡ್ರಿ. ಗೈಸ್, ಇವ್ರದ್ದು ಪ್ರತಿಯೊಂದು ಚೌಕ್ ಒಳಗೆ ಹಿಂಗೆ ಬೋರ್ಡ್ ಐತ್ರಿ. ಹಿಂದೆ ದೇವ್ರ ದರ್ಶನ ಇಲ್ಲಿಂದನ ನೋಡ್ಬೋದ್ರಿ ನಾವು. ಹಂಗೆ ಚಲೋ ತಮ್ಮ LED ಹಚ್ಚಾರ್ರಿ ಇಲ್ಲಿ, ಮಸ್ತ್ ದೊಡ್ಡದ. ಲೈವ್ ತೋರಿಸ್ತಾರ್ರಿ. ಅಲ್ಲಿ ಏನು ನಡೆಯತ್ತಲ್ಲ ಇದು ಇಲ್ಲಿ ಕಾಣ್ತೈತಿ. ಗೈಸ್, ಈಗ ಹಾಲು ಕುಡಿಯೋದ ರೀ, ಮಸ್ತ್ ಮಸಾಲ ದೂಧ ಚೆಸ್. ಹಾಂ, ಕಡೆ ಭಾಳ ಸಿಮೆ ಐತ. ಎಲ್ಲ ಕಡೆ ಭಾಳ ಸಿಮೆ ಐತ್ರಿ. ಸ್ವಲ್ಪ ಮಸ್ತ್ ಐತ್ರಿ ಖರೆ. ಒಂದ್ಸಲ ಬಂದ್ರೆ ಇದನ್ನ ಹಾಲು ಕುಡ್ದು ನೋಡ್ರಿ. ಈ ಕಡೆ ಸ್ಪೆಷಲ್ ಐತಿ, ಏಕ್ ನಂಬರ್. ಗೈಸ್ ನೋಡ್ರಿ, ಈ ಪೂಜಾದೆಲ್ಲ ತೆಗೆದು ಬಿಟ್ರಿ ನೋಡ್ರಿ. ಅದು ಇದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಹೂವು ಇಟ್ರೆ ನೋಡ್ರಿ. ಅವರು ಒಂದು ತಳಗಿಟ್ರೆ 2 ಮ್ಯಾಗ ನೋಡ್ರಿ. ಇವರು ಮೂರು ಲಿಂಗನ ಮುಟ್ಟಕ್ಕೆ ನಮಸ್ಕಾರ ಮಾಡತ್ತಾರ ನೋಡ್ರಿ. ಗೈಸ್ ನೋಡ್ರಿ, ಇಲ್ಲಿ 8:55 ಆಗೈತೆ ಟೈಮ. ಈಗ ಹಿಂಗೆ ರೆಡಿ ಮಾಡಿದಾರೆ ನೋಡ್ರಿ. ಇಲ್ಲಿ ಟೈಮ್ ಟು ಟೈಮ್ ಮತ್ತು ಪೂಜಾ ಬೇರೆ ಹಾಕವ್ರಿ. ಅದಕ್ಕೆ ನೋಡ್ರಿ. ದಿ ನೆಕ್ಸ್ಟ್ ಡೇ ಇದು ಡೇ 2 ಐತ್ರಿ ನಮ್ದು. ಟೋಟಲ್ ಈಗ ಬಂದಿದ್ದ ದಿವಸ ಒಂದು ದಿವಸ ಜಾಗ ಮಾಡಿದ್ದು, ಮತ್ತು ಇದು ಬಿಟ್ರೆ 2ನೇ ದಿವಸ. ಇದು ಪೂಜಾ ಟೈಮ್ ಒಳಗೆ 2ನೇ ದಿವಸ. ಸೊ ಇದು ನಾನು ಉಟ್ಕೊಂಡು ನೋಡ್ರಿ. ಈಗ ಸಾರಿ ಉಟ್ಕೊಂಡು ಅಂತೀನಿ, ಹಾಕೊಂಡು ನೋಡ್ರಿ ಇದನ್ನ. ಮತ್ತು ನೋಡ್ರಿ ಅಶ್ವಿನಿ, ಇದು 2ನೇ ದಿವಸ ರೀ. ಮತ್ತು ಒಣಗಿಸಿ ಮತ್ತು ಇದನ್ನ ಹಾಕ್ಬೋದು ಪೂಜೆಗೆ. ಮಸ್ತ್ ಇದೆಲ್ಲ ಹೋಗೋಣ ನೋಡ್ರಿ. ಈಗ ಟೈಮ್ ಎಷ್ಟಾಗೈತ್ಲೆ? ಟೈಮ್ ನಿಮಗೆ ತೋರಿಸ್ತೇನೆ. 7:40 ಆಗಿರ್ಬೇಕಾ? 2 ಗಂಟೆಗೆ ಬಾ ಅಂದಾರ ಅವರು. ಆತು ಅಲ್ಲಿ ಹೋಗೋ ಮಟ್ಟ ಸಾಕೈತೆ ನಡಿ. ಸೊ ಗೈಸ್, ನಿನ್ನ ಗತಿನ ಆ್ಯಸ್ ಯೂಶುವಲ್ ನಾವು ಹಾಲು ಕುಡಿಯೋಕೆ ಬಂದೇವ್ರಿ. ಮತ್ತು ಇದೆಲ್ಲ ನಮ್ಮ ಟೀಮ್ ನೋಡ್ರಿ. ಇದು ನಾವು ರೂಮ್ನಾಗ ಇದ್ದಲ್ಲ, ಅಲ್ಲಿ ಇವರು ಕೂಡ ಪೂಜಾ ಮಾಡೋಕೆ ಬಂದಾರ. ಸೊ ಎಲ್ಲರೂ ಈಗ ಬೆಳಿಗ್ಗೆ ಹಾಲಟ್ಟೆ ಕುಡಿದು, ನಾಷ್ಟ ಅಂತೂ ಏನು ಮಾಡೋದಿಲ್ಲ. ಸೊ ಗುರೂಜಿ ಹೇಳ್ಯಾರ, ನೀವು ಹಾಲು ಟೀ ಅಷ್ಟೇ ಕುಡಿಬೋದಂತ. ಸೊ ಈಗ ಮತ್ತೆ हाल कुड़ा बंदर गरमा गरम. A few moments later. आपल्याकडे समोर 3 अशा वस्तू ठेवलेल्या आहेत. ओके. करिष्ये. थाली में अंगूठे से जल छोड़ो, ताटलीत अंगठ्याने पाणी सोडा. परत हातात पाणी घ्या, वापस हाथ में जल ले लो. बोलना है तदंग में टच करो, काले तिल में टच करो, गंधात लावा, काळे तिळात लावा. त्याने ब्राह्मणावर पाणी सोडा. बुडंगा हो गंधास्तोपदेश हो.
लास्ट वाली गाड़ी पर 5 रखने। ಫ್ರೆಂಡ್ಸ್ ಇದೇ ನೋಡತ್ತಿರಲ್ಲ ಇದ ನಾಗಬಲಿ ಪೂಜೆ ನಾವು ಮೊದಲು ಮಾಡಿದ್ದು ನಾರಾಯಣ ಬಲಿ. ಈ ತರ ಇರ್ತೈತಿ ನೋಡ್ರಿ ನಾಗಬಲಿ ಪೂಜೆ. ಇದು ನೋಡ್ರಿ ಫ್ರೆಂಡ್ಸ್, ಇಷ್ಟ ಹಾಕೊಂಡ ಪಿಂಡ್ ಇಟ್ಟಾರ ಇಲ್ಲಿ. ಆ ಕಾಗಿ ಯಾರ್ದೊಂದು ತಿನ್ಬೇಕದ ಕರೆಗೂ ಕಾಮಿಡಿ ಆಗ್ಬಿಟ್ಟೈತ್ರಿ ಇಲ್ಲಿ. ಸೊ ಯಾರ್ದೊಂದು ತಿನ್ಬೇಕು ಕನ್ಫ್ಯೂಸ್ ಆಕೈತ್ರಿ. ಇಟ್ಟು ಹಾಕೊಂಡು ಕಮ್ಮಿ ಒಂದು 80 ಮಂದಿ ಇದ್ರೆ ಐದ್ರಿ ಇಲ್ಲಿ. ಆ ಕಾಗಿಗಳೇ ಎಲ್ಲಿಲ್ಲ ಮತ್ತೆ ಹೆಂಗೆ ತಿನ್ಬೇಕು ಹೇಳಿ. ಗಾಯ್ಸ್ ಇದು 2ನೇ ದಿವಸ. ಈಗ ನೋಡ್ರಿ ಜಾಕ ಮಾಡಿ ಹೊಂಟೆವು, ಫುಲ್ ಹಸಿ ಈಗ ಮನೆಗೆ ಹೋಗಿ ಮತ್ತೆ ಚೇಂಜ್ ಮಾಡೋದು ನೋಡ್ರಿ. ಇದು ಮತ್ತೆ ಒಣಗಾಕ ಹಾಕೋದು ಮತ್ತು ನಮ್ಮ ನಾರ್ಮಲ್ ಅರ್ಬಿ ಹಾಕೊಂಡ್ಬಿಡ್ದು. ಈಗಿನೂ ಪೂರ ಜಾಗ ಮಾಡ್ರಿ ನದಿ ಒಳಗೆ. ಏನಿಲ್ರಿಪ್ಪ, ಅದು ನದಿ ಅಂದ್ರೆ ಕುಂಡ ಒಳಗೆ ಭಾಳ ತ್ರಾಸ ಆಕೈತಿ. ಒಂದ್ಸರಿ ಮುಳುಗಿದ್ವಿ ಅಂದ್ರೆ ಥಂಡಿನ ಗಾಯ ಬರ್ತೈತಿ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಮಸ್ತ್ ಅನ್ಸಿರ್ಬೇಕಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ಇಂಥ ಹೊಸ ಬ್ಲಾಗ್ ಒಳಗೆ. ಅಡ್ಡ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.